ಕೆಟ್ಟವನಾಗಿದ್ದರೆ ಕರ್ಮ ಬಿಡಲ್ಲ, ಅದೇ ಒಳ್ಳೆಯವನಾಗಿದ್ದರೆ ಈ ಸಮಾಜ ಬಿಡಲ್ಲ. ನಮ್ಮ ಜೀವನ ಇವೆರಡು ಗೊಂದಲದಲ್ಲೇ ಒಂದು ಹೋರಾಟವಾಗಿರುತ್ತೆ. ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಗೈಸ್, ತುಂಬ ಬೇಜಾರಾಗ್ತಾ ಇದೆ. ಎಲ್ಲಿಗೆ ಸಾಗ್ತಾ ಇದೆ ಈ ಪಯಣ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ನನಗೆ ನಾನೇ ಮೋಟಿವೇಶನ್ ತೊಗೊಂಡು ಚಿಯರಪ್ ಮಾಡ್ಕೊತೀನಿ. ನಮಗೆ ಬೇಕೆನ್ನಿಸಿದಾಗ ಹೋರಾಟ ಮಾಡಲಿಲ್ಲ ಅಂದರೆ ನಾವು ಅದನ್ನು ಕಳ್ಕೊಂಡಾಗ ರೋಧಿಸುವ ಅಗತ್ಯವೂ ಇಲ್ಲ ಅನಿಸುತ್ತೆ. ಎಫರ್ಟ್ಸ್ ಎರಡೂ ಕಡೆಯಿಂದ ಇರಬೇಕು. ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟೋಕ್ಕಾಗಲ್ಲ, ಹಾಗೆ ಒಬ್ಬರೇ ಎಲ್ಲದಕ್ಕೂ ಎಫರ್ಟ್ಸ್ ಹಾಕೋಕ್ಕಾಗಲ್ಲ. ದಟ್ ಟು ಇನ್ ರಿಲೇಷನ್ಶಿಪ್ ದೇ ಶುಡ್ ಬಿ ಎಫರ್ಟ್ಸ್ ಫ್ರಮ್ ಬೋತ್ ದ ಎಂಡ್. ನಾನು ಈಗ ಮೂಸಂಬಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸೋಡಾ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಜಸ್ಟ್ ಹಾಫ್ ಗ್ಲಾಸ್ ಜ್ಯೂಸ್ ಆಯಿತು, ಅದಕ್ಕೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಳ್ಳೋಣ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ, ನ್ಯೂ ಡ್ರಿಂಕ್. ಸೊ ನಾನು ಇದಕ್ಕೆ ಶುಗರ್ ಹಾಕಿಲ್ಲ, ಮೂಸಂಬೆ ಮತ್ತು ಬೆಲ್ಲದ ಪೌಡರ್ ಹಾಕಿದ್ದೆ, ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಮತ್ತು ಸೋಡಾ ಹಾಕಿ ಚೂರು ಸಾಲ್ಟ್ ಹಾಕ್ಕೊಂಡಿದ್ದೆ. ಒಂಥರ ಇತ್ತು, ಲೈಕ್ ತುಂಬ ಟೇಸ್ಟಿ ಅಂತಲೂ ಹೇಳೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ ಅನ್ನೋ ಥರನೂ ಇಲ್ಲ, ಒಂದು ಆ್ಯಾವ್ರೇಜಾಗಿತ್ತು. ಸೊ ಈ ರೀತಿ ನಾನು ಡೇನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ದರು, ಅಲ್ಲಿಂದ ಪ್ರಸಾದ ತಂದರು. ಅಲ್ಲಿ ನಮ್ಮ ಏರಿಯಾ ಗಣೇಶನ ಬೇರೆ ಕೂರಿಸಿದ್ರಲ್ಲ, ಮೋಸ್ಟ್ಲಿ ಅದರದ್ದು ಕಾಳು ಉಸ್ಲಿ ಮಾಡಿರ್ಬೇಕು, ಆ ಪ್ರಸಾದ ಇರ್ಬೇಕು. ಆ್ಯಂಡ್ ಹಂಗೆ ಬರ್ತಾ ಐಸ್ ಕ್ರೀಮ್ ತಂದಿದ್ದಾರೆ. ಫಸ್ಟಿಗೆ ಐಸ್ ಕ್ರೀಮ್ ನೋಡಿ ಖುಷಿ ಆಯಿತು, ವಾವ್ ನನ್ನ ಫೇವ್ರೆಟ್ ವೆನಿಲಾ ಐಸ್ ಕ್ರೀಮ್ ತಂದಿದ್ದಾರಲ್ಲ ಅಂದ್ಕೊಂಡೆ. ಬಟ್ ಅದನ್ನು ಓಪನ್ ಮಾಡಿ ನೋಡಿದರೆ ಇಟ್ ವಾಸ್ ಸ್ಟ್ರಾಬೆರಿ ಗೈಸ್. ನನಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಅಂದರೆ ಇಷ್ಟನೇ ಇಲ್ಲ, ಸ್ಟ್ರಾಬೆರಿ ಫ್ಲೇವರ್. ನನ್ನ ಫೇವ್ರೆಟ್ ವೆನಿಲಾ ಇಲ್ಲಾಂದರೆ ಬಟರ್ ಸ್ಕಾಚ್. ಆಚೆ ಬಂದಿದೆ, ಬಟ್ ಹೆವಿ ಮಳೆ ಬರ್ತಾ ಇದೆ. ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಬಂದಿದ್ದೆ. ಆ್ಯಂಡ್ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ನಮ್ಮ ಚಿಕ್ಕಮಂಗ್ಳೂರು ವೆದರ್ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋಲ್ಲ, ಯಾವಾಗ ಬಿಸಿಲಿರುತ್ತೆ ಮಳೆ ಇರುತ್ತೆ ಅಂತ. ಆ್ಯಂಡ್ ಸ್ಕೂಟಿಲಿ ಬೇರೆ ಹೋಗಿದ್ದೆ, ಟೂ ವೀಲರ್ನ ಅಲ್ಲೇ ಪಾರ್ಕ್ ಮಾಡಿ. ಇಲ್ಲೇ ಒಂದು ಸೇಲ್ ಥರ ಶಾಪ್ ಇತ್ತು, ಎಕ್ಸಿಬಿಟ್ ಮಾಡಿದ್ರು ಅಲ್ಲಿ ಈ ವಸ್ತುಗಳನ್ನೆಲ್ಲ. ಅಲ್ಲಿ ಒಳಗಡೆ ಹೋದೆ, ಯಾಕಂದರೆ ಆಚೆ ನಿಲ್ಲಕ್ಕಾಗ್ತಿಲ್ಲ, ತುಂಬ ಮಳೆ ಬರ್ತಿತ್ತು. ಆ್ಯಂಡ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಇದೊಂದು ಕ್ಯೂಟ್ ಮಿರರ್ ಸಿಕ್ತು, ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪಾಪ ಸುಮ್ಮನೆ ಏನೋ ತೊಗೊಂಡಲ್ಲೇ ಆಚೆ ಬರೋಕ್ಕೆ ನಂಗೊಂಥರ ಅನಿಸುತ್ತೆ. ಹೋಗಿದ್ದಕ್ಕೆ ಏನಾದರೂ ಒಂದು ತೊಗೊಂಡು ಬರಬೇಕಲ್ಲ ಅಂದ್ಕೊಂಡು ನಾನು ಏನು ತೊಗೊಂಡೆ ಅಂದರೆ ಆ ಮಿರರ್ ಮತ್ತು ಶೂಸ್ನ ತೊಗೊಂಡೆ. ಶೂಸ್ ಅಲ್ಲ, ಸ್ಲಿಪ್ಪರ್ ತೊಗೊಂಡೆ, ಯಾವುದೋ ಒಂದು ಡೈಲಿ ವೇರಿಗೆ ಸ್ಲಿಪ್ಪರ್ ತೊಗೊಂಡೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, MG ರೋಡಲ್ಲಿರೋ ದೊಣ್ಣೆ ಬಿರಿಯಾನಿ ಪಾರ್ಸಲ್ ತರೋಕ್ಕೆ ಕಳಿಸಿದ್ದೀನಿ. ಸೊ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕ್ರೇವಿಂಗ್ಸ್ ಆಗ್ತಾ ಇದೆ ದೊಣ್ಣೆ ಬಿರಿಯಾನಿ ತಿನ್ನಬೇಕು ಅಂತ. ಆ್ಯಕ್ಚುಲಿ ನನಗೆ ಕ್ರೇವಿಂಗ್ಸ್ ಇರಲಿಲ್ಲ, ನಮ್ಮಪ್ಪ ಹೋಗ್ತಾ ದೊಣ್ಣೆ ಬಿರಿಯಾನಿ ಪಾರ್ಸಲ್ ತೊಗೊಂಡು ಹೋಗು ಅಂದಿದ್ರು. ಹೌದಲ್ವಾ ಅಂದ್ಕೊಂಡು ಆಮೇಲೆ ಕ್ರೇವಿಂಗ್ಸ್ ಆಯಿತು. ಸೊ ಹಾಗಾಗಿ ವೆಯ್ಟಿಂಗ್. ಸಿ ಮೈ ಸ್ವೀಟ್ ಮಾಮ್, ಪಾಪ ಅವ್ರನ್ನ ಕಳಿಸಿದ್ದೆ ಪಾರ್ಸಲ್ ತೊಗೊಬಾ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ. ಆ್ಯಂಡ್ ನನಗೋಸ್ಕರ ನೋಡಿ ಅವರು ಹೋಗಿ ಪಾರ್ಸಲ್ ತರ್ತಾ ಇದ್ದಾರೆ. ಇದು ನೆಕ್ಸ್ಟ್ ಡೇ. ನಿಂಬೆ ಮರ ತುಂಬ ಹಬ್ಬಿಟ್ಟಿತ್ತು, ಹಾಗಾಗಿ ಅಜ್ಜಿ ಅದನ್ನೆಲ್ಲ ಟ್ರಿಮ್ ಮಾಡ್ತಾ ಇದ್ದಾರೆ. ಯಾಕಜ್ಜಿ ಗಿಡನೆಲ್ಲ ಕೊಚ್ಚಾಗ್ತಿದ್ಯಾ? ನಮ್ಮ ಮನೆ ಬ್ಯಾಕ್ ಸೈಡ್ ಗಾರ್ಡನ್ ನೋಡಿ, ಲಿಟ್ರಲಿ ಕಾಡು ಬೆಳ್ದಂಗೆ ಬೆಳ್ಕೊಬಿಟ್ಟಿದೆ. ಅಮ್ಮ ಅದು ಅವರೆಕಾಳು ಬೀಳ. ಫುಲ್ ಗ್ರೀನರಿ, ಹಸಿರು ವಾತಾವರಣ ಅಂತೆ, ಹಸಿರು ತುಂಬಿದ ವಾತಾವರಣ. ಕೆಸುವಿನ ಸೊಪ್ಪು, ಮಲ್ಲಿಗೆ ಹೂವು, ಆ್ಯಂಡ್ ಅದು ಯಾವುದೋ ಮುಳ್ಳಿನ ಗಿಡ, ಇಲ್ಲೂ ಮಲ್ಲಿಗೆ ಹೂವು, ರೋಸ್, ಕಬ್ಬಿಂದು ನೋಡಿ ಕಬ್ಬಿದೆ, ಆ್ಯಂಡ್ ಸೀಬೆಹಣ್ಣು ಇಲ್ಲಿ. ನೆಕ್ಸ್ಟ್ ಅಲ್ಲಿ ಪಪಾಯ, ಕರಿಬೇವು ಸೊಪ್ಪು, ದಾಸವಾಳ, ಅವರೆಕಾಳು ಬೀಳು, ಟೊಮ್ಯಾಟೊ, ಬ್ರಿಂಜಾಲ್, ಮೆಣಸಿನ್ಕಾಯಿ ಎಲ್ಲ ಇದೆ. ಆ್ಯಂಡ್ ಇದು ನೋಡಿ ನಿಂಬೆ ಮರ ಎಷ್ಟು ಬೆಳ್ಕೊಂಡು ಫುಲ್ ಇಲ್ಲೆಲ್ಲ ಇದಾಗಿತ್ತು, ಈಗ ನೀಟಾಗಿ ಟ್ರಿಮ್ ಮಾಡಿದ್ದೀವಿ. ಸೊ ಇದಿನ್ನೂ ಚೆನ್ನಾಗಿ ಚಿಗುರುತ್ತೆ. ಅಮ್ಮ ಕಾಫಿ ಗಿಡ ಇಲ್ಲಿ, ಕಾಫಿ ಪ್ಲಾಂಟರ್ಸ್ ಆಗಿ ಕಾಫಿ ಗಿಡ ಇದ್ದೇ ಇರುತ್ತೆ.
ಕಾಫಿ ಗಿಡ ಅಲ್ಲಿ ಎಲ್ಲಿ ಅದು ನೀನು ಅವತ್ತಿಂದ ಅಬ್ಸರ್ವ್ ಮಾಡಿಲ್ಲ ಅದು ಯಾವುದು ಗಿಡ ಅಂತ. ಯಾವುದು ಎಲ್ಲ ಹಾಕಿದ್ಯಾ? ಕಾಫಿ ಪ್ಲಾಂಟ್ ಆದಾಗ ನನಗೆ ಕಾಫಿ ಗಿಡ ಕಂಡಿಡಿ ಅಂತೀಯಲ್ಲ, ಇದೇ ತಾನೇ ಕಾಫಿ ಗಿಡ? ಇದೇನು ತೋರ್ಸೋದು, ಏನು ಸ್ಪೆಷಲ್ ಅಂತ ತೋರ್ಸೋಣ? ಓ ಎಲ್ರಿಗೂ ಗೊತ್ತು ಕಾಫಿ. ಇದು ನೀನು ಹೇಳು, ರೋಬಸ್ಟನ ಅರಬಿಕನ ಹೇಳು. ಈಗ ನೀನು ಹೇಳು, ಇದು ರೋಬಸ್ಟನ ಅರಬಿಕಾ? ಕರೆಕ್ಟ್, ಇದು ಅರಬಿಕಾ. ಎಲ್ಲಿ ಕಾಫಿ ಕಾಯಿ ಬಿಟ್ಟಿರೋದು? ಸೊ ಇಲ್ಲೊಂದಿದೆ ಗೈಸ್, ಇಲ್ಲಿ ನೋಡಿ ಕಾಫಿ ಕಾಯಿ ಬಿಟ್ಟಿದೆ. ಇಲ್ಲಿ ನಮ್ಮ ಎಸ್ಟೇಟಿಗೆ ಬಂದರೆ ಇಂಥ 1000 ಗಿಡ ಸಿಗುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು 2-3 ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ನನಗೆ ಪರ್ಸ್ನಲಿ ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆ ತುಂಬ ಇಷ್ಟ, ಬಟ್ ಔಟ್ಸೈಡ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡಿಯೋಲ್ಲ, ಅದು ಪ್ರಿಸರ್ವೇಟಿವ್. ಹಾಗಾಗಿ ಮನೆಯಲ್ಲೇ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇರ್ತೀನಿ. ನೆನ್ನೆ ಮೂಸಂಬಿ ಜ್ಯೂಸ್ ನೋಡಿದ್ರಿ, ಇವತ್ತು ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಪ್ಲೇನ್ ಬೀಟ್ರೂಟ್ ಜ್ಯೂಸ್, ಪೆಪ್ಪರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ ಇದಕ್ಕೆ. ಈವ್ನಿಂಗ್ ಈಗ ಆಲ್ಮೋಸ್ಟ್ ಟೈಮ್ 7 PM ಆಗಿದೆ. ಆಚೆಗಡೆ ನೋಡಿ, ಇದು MG ರೋಡ್ ಹನುಮಂತಪ್ಪ ಸರ್ಕಲ್ ಎಷ್ಟು ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಯಾಕಂದರೆ ಈಗ ಫುಲ್ ಗಣಪತಿ ಸೀಸನ್ ಅಲ್ಲ, ಹಾಗಾಗಿ ಈ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಲೈಟಿಂಗ್ಸ್ ತುಂಬ ಸಕ್ಕತ್ತಾಗಿದೆ. ನನಗಂತೂ ಈ ಥರ ಲೈಟಿಂಗ್ಸ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ಖುಷಿ. ಸೊ ರೋಡ್ ತುಂಬ ಈ ರೀತಿ ಅರೇಂಜ್ಮೆಂಟ್ಸ್ ಮಾಡಿದರು. ನಮ್ಮ ಏರಿಯಾ ಗಣೇಶ ಸೆಪ್ಟೆಂಬರ್ 25th ವಿಸರ್ಜನೆ ಮಾಡ್ತಾರೆ. ಅದು ಕೂಡ ತುಂಬ ರಾಯಲಾಗಿ ಮಾಡ್ತಾರೆ. ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ, ಫ್ಲವರ್ ಬಾಯ್ಸ್ ಈವೆಂಟ್ ಟೀಮಿಂದ. ನಾನು ಲಾಸ್ಟ್ ಇಯರ್ ಹಾಕಿದ್ದೆ, ಅಪ್ಲೋಡ್ ಮಾಡಿದ್ದೆ. ಈ ಇಯರು ಆದರೆ ಅದು ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ. ನೀವು ಯಾರಾದರೂ ಚಿಕ್ಕಮಂಗ್ಳೂರವ್ರು ಈ ವ್ಲಾಗ್ನ ನೋಡ್ತಿದ್ರೆ ಈ ಚಾಟ್ಸ್ನ ಅಂತೂ ಮಿಸ್ ಮಾಡಲೇಬೇಡಿ. ಇದು ಎಲ್ಲಿ ಬರುತ್ತೆ ಅಂದರೆ MG ರೋಡ್ ಗಣಪತಿ ದೇವಸ್ಥಾನ ಪಕ್ಕ ಒಂದು ರೋಡ್ ಹೋಗಿದೆಯಲ್ಲ, ಆ ಕಾರ್ನರಲ್ಲಿ ಇಟ್ಕೊಂಡಿದ್ದಾರೆ. ICIC ಬ್ಯಾಂಕ್ ಆಪೋಸಿಟ್ ಲ್ಯಾಂಡ್ ಮಾರ್ಕ್ ಹೇಳೋದಾದರೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎದುರುಗಡೆ ಏನು ಕಾಣಿಸ್ತಾ ಇದೆ, ವಿರಾಜ್ ಜ್ಯುವೆಲ್ಲರ್ಸ್. ಸೊ ಇದ್ರ ಅಪೋಸಿಟ್ ಇದೆ ಇಲ್ಲಿ ನೋಡಿ ಏನೇನೆಲ್ಲ ಸಿಗುತ್ತೆ ಅಂತ. ನನ್ನ ಪರ್ಸ್ನಲ್ ಫೇವ್ರೆಟ್ ಟಿಕ್ಕಿ ಪುರಿ ಅಂತೂ ನಾನು ಮಿಸ್ ಮಾಡಲ್ಲ ಇಲ್ಲಿ ಬಂದರೆ, ಅದಂತೂ ನಂಗೆ ತುಂಬ ಇಷ್ಟ. ಆಮೇಲೆ ನಿಪ್ಪಟ್ಟು ಮಸಾಲ, ಲೇಸ್ ಮಸಾಲ, ಆಮೇಲೆ ಬಾಳೆ ದಿಂಡಿನ ಮಸಾಲ, ಚರ್ಮುರಿ, ಫ್ರೂಟ್ ಮಸಾಲ, ತುಂಬ ಇನ್ನೂ ಏನೇನೋ ವೆರೈಟಿ ಸಿಗುತ್ತೆ. ಬಟ್ ಟಿಕ್ಕಿ ಪುರಿ ಅಂತೂ ನನ್ನ ಮೋಸ್ಟ್ ಫೇವ್ರೆಟ್. ಅದು ಬೇರೆ ಎಲ್ಲೂ ಇಷ್ಟ ಆಗೋಲ್ಲ, ಇಲ್ಲಿ ಮಾತ್ರ ನಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ಹಾಗೆ ಇನ್ನೊಂದು ಫ್ರೂಟ್ ಮಸಾಲ ಹೇಳಿದೆ, ಆ್ಯಂಡ್ ಅಮ್ಮಂಗೆ ಫ್ರೂಟ್ ಮಸಾಲ ಹೇಳಿದೆ. ಯಾಕಂದರೆ ಅವ್ರು ಅಷ್ಟು ಔಟ್ಸೈಡ್ ಫುಡ್ ತಿನ್ನಲ್ಲ, ಅಟ್ಲೀಸ್ಟ್ ಫ್ರೂಟ್ಸ್ ಆದರೂ ತಿಂತಾರೇನೋ ಅಂದ್ಕೊಂಡು ಫ್ರೂಟ್ ಮಸಾಲ ಒಂದು ಹೇಳಿದ್ರಲ್ಲ, ನಾವು ಫ್ರೂಟ್ ಮಸಾಲ ಹೇಳಿರೋದು. ಫ್ರೂಟ್ ಮಸಾಲದಲ್ಲಿ 3 ಟೈಪ್ಸ್ ಫ್ರೂಟ್ ಹಾಕಿದ್ರು, ಪೈನಾಪಲ್, ಪೊಮೊಗ್ರಾನೇಟ್ ಮತ್ತು ಬನಾನಾ. ಹಾಗೆ ಕ್ಯಾರೆಟ್ ಮತ್ತು ಆನಿಯನ್ ಕೂಡ ಹಾಕಿದ್ರು. ಬನ್ನಿ ನಮ್ಮ ಮಮ್ಮಿಗೆ ಫ್ರೂಟ್ ಮಸಾಲ ಕೊಡೋಣ. ಟಿಕ್ಕಿ ಪುರಿ ಚೆನ್ನಾಗಿತ್ತಾ, ಫ್ರೂಟ್ ಮಸಾಲ ಚೆನ್ನಾಗಿತ್ತಾ, ತಿಂದು ಹೇಳು. ಇದೇನಿಲ್ಲ ಇಟ್ಕೊಂಡಿದ್ಯಲ್ಲ, ಎಸೆಯೋದು ಬಿಟ್ಟೆ. ಹಾಂ, ಟೇಸ್ಟ್ ಮಾಡಿ ಹೇಳು. ನಾನು ನೀನು ತೋರಿಸ್ದಿಲ್ಲ, ಜಸ್ಟ್ ಹಿಂಗೆ ಇಟ್ಕೊಂಡು. ಹಾಂ, ಕೊಡಿಲಿ. ನಂಗೆ ಇದ್ರಲ್ಲಿ ಬನಾನಾ ಹಾಕಿರ್ತಾರೆ, ಇಷ್ಟ ಅಲ್ಲ. ಚೆನ್ನಾಗಿಲ್ವಾ? ಚೆನ್ನಾಗಿದೆಯಲ್ಲ ಪೈನಾಪಲ್. ಫ್ರೂಟ್ಸ್ ತಿನ್ನಂಗಿದೆ ಅಷ್ಟೇ. ಅದೇ ನಿಪ್ಪಟ್ಟು ಮಸಾಲ ಚೆನ್ನಾಗಿರುತ್ತಾ? ಹುಳಿ ಜಾಸ್ತಿ ಆಯ್ತು.